ಸೊ ಗಂಗೆ ಅತ್ಯಂತ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ಮಹಾನುಭಾವಳು ಭಕ್ತನಾದ ಭಗೀರಥನ ಭಕ್ತಿಗೆ ಮೆಚ್ಚಿ ಅವನು ಕರದಲ್ಲಿ ಹೋದ್ಲು. ಎಲ್ಲಿಗೆ ಹೋದ್ಲು? ಕೊನೆಗೆ ಅಂದರೆ ಸ್ಮಶಾನಕ್ಕೆ ಹೋದ್ಲು ಅಂತ ಹೇಳಿದೆ. ಈ ಗುಣ ಎಲ್ಲಿಂದ ಬಂತು? ಈ ಜೀವಿಗಳಿಗೆ ಈ ಗುಣಗಳೆಲ್ಲ ಬರೋದಿಲ್ಲ. ಯಾರಿಂದ ಬರ್ತದೆ? ಭಗವಂತನಿಂದ ಬರಬೇಕು, ಅವನ ಕರುಣೆಯಿಂದ ಬರಬೇಕು. ಅದಕ್ಕೆ ಗೋಪಾಲದಾಸರು ಅಂದುಕೊಂಡು ಹೇಳ್ತಾರೆ, ಪರಮಾತ್ಮ ನಿನ್ನನ್ನು ಕರುಣಿ ಅಂತಂದು ನಾನು ಕರುಣಾವಂತನಾಗ್ತೀನಿ, ನೀನು ದೋಷ ದೂರ ಅಂತಂದು ನಾನು ದೋಷಗಳಿಲ್ಲದವನಾಗ್ತೀನಿ, ನೀನು ಗುಣಪೂರ್ಣ ಅಂತ ಚಿಂತನೆ ಮಾಡಿ ನಾನು ಸ್ವಲ್ಪ ಗುಣಗಳನ್ನು ನನ್ನ ಯೋಗ್ಯತೆಗೆ ತಕ್ಕಂತೆ ಒಂದೆರಡು ಗುಣಗಳನ್ನು ಸಂಪಾದನೆ ಮಾಡಿಕೋತೀನಿ. ಏನು ಎಷ್ಟು ನೀನು ದಯಾಮಯ ಅಂತಂದು ನನ್ನಲ್ಲಿ ಕೂಡ ದಯ ಬರುವಂತೆ ಮಾಡಿಕೋತೀನಿ. ಹಾಗೆ ದೇವತೆಗಳು ರಾಘವೇಂದ್ರ ಸ್ವಾಮಿಗಳು ಇವತ್ತು ಅತ್ಯಂತ ಕರುಣಾಮೂರ್ತಿಗಳಾಗಿದ್ದಾರೆ. ಈ ಕಾರುಣ್ಯ ರಾಘವೇಂದ್ರ ಸ್ವಾಮಿಗಳು ಎಲ್ಲಿಂದ ಬಂತು? ಇಷ್ಟು ಕಂಡವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಹಿಂದೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಅವರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಬೆಳೆಸ್ತಾ ಇದ್ದಾರೆ. ಭಗವಂತನ ಕಡೆ ಅವರನ್ನು ತಿರುಗಿಸ್ತಾ ಇದ್ದಾರೆ. ಇದಕ್ಕೆ ಅವರ ಕಾರುಣ್ಯನೇ ಕಾರಣ. ಅವರೊಬ್ಬ ಸನ್ಯಾಸಿ ಆದರೆ ಏನು ಕೊಡಬೇಕು? ಬಂದವರಿಗೆಲ್ಲ ಬರ್ರಪ್ಪ ನನ್ನ ಹತ್ರ ನೋಡು, ದಯಮಾಡಿ ಸಂಸಾರ ಬಿಟ್ಬಿಡ್ರಿ, ಸಂಸಾರ ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ದೂರ ಮಾಡಿರಿ, ನನ್ನ ವಿಚಾರ ಸನ್ಯಾಸ ತೊಗೊಂಡು ಅಂತ ಹೇಳ್ಬೇಕು. ಸನ್ಯಾಸಿ ಏನು ಹೇಳಬೇಕು? ಸನ್ಯಾಸಿ ರಾಜಕಾರಣಿ ಏನು ಹೇಳ್ತಾನೆ? ಅವನ ಹತ್ರ ಹೋದರೆ ನೀನು ಪಾರ್ಟಿ ಸೇರಯ್ಯ, ನಮ್ಮ ಪಾರ್ಟಿ ಆಗಂತಾನೆ. ಕಳ್ಳನ ಹತ್ರ ಹೋದರೆ ಕಳ್ಳ ಬುದ್ಧಿಯನ್ನು ಕಲಿಸಿಕೊಡ್ತಾನೆ. ಮತ್ತು ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳಾದಾಗ ತಮ್ಮಲ್ಲಿ ಬಂದವೆಲ್ಲ ಭಕ್ತರಿಗೆ ಸನ್ಯಾಸದ ಧರ್ಮ ಹೇಳಬೇಕಲ್ಲ. ರಾಯರ ಆಲೋಚನೆ ಮಾಡಿದರು. ಹಂಗೆ ಹೇಳಿಬಿಟ್ರೆ ಯಾರು ಬರ್ತಾರೆ? ಇವರೆಲ್ಲ ಭಗವಂತನ ಕಡೆ ಹೋಗ್ತಾರ? ಅವರಂತಾರೆ, ಅಲ್ಲ ಸ್ವಾಮಿ, ಸಂಸಾರ ದೇವರೇ ಕೊಟ್ಟಿದ್ದು. ಆ ಸಂಸಾರದಲ್ಲಿ ಹೆಂಡತಿ ಮಕ್ಕಳು 5-6 ಮಕ್ಕಳು ಇಟ್ಕೊಂಡು ಕೂತ್ಕೊಂಡಿದ್ದೇನೆ ನಾನು. ಮೊದಲು ಅವ್ರನ್ನ ಸಾಕೋದ್ಕೊಳ್ಳೊಂದು ದೇವ್ರ ಪೂಜೆ ಅಂತ ನೀವೇ ಹೇಳ್ತಿದ್ದೀನಿ. ನನ್ನ ಕೈಲಾದ ಏನೋ ದೇವ್ರ ಗೋಯಿಂದ ಅಂದ್ಕೋತೀನಿ. ಇವ್ರನ್ನೆಲ್ಲ ಮನೆಗೆ ದಬ್ಬಿ ಅವ್ರಿಗೆ ಅನ್ನ ಇಲ್ಲದ ಮಾಡಿ ನಾನು ಮಾತ್ರ ಸನ್ಯಾಸಾಸ್ತ್ರ ತೊಗೊಂಡು ರೋಡ್ ತಿರುಗಿಲ್ಲ ನಾನು. ಇಲ್ಲ, ಅವನನ್ನು ಮೊದಲು ಈ ಕಷ್ಟಗಳಿಂದ ದೂರ ಮಾಡಿ ಅವನಲ್ಲಿ ಒಳ್ಳೆಯ ಮನಸ್ಸನ್ನು ಹುಟ್ಟಿಸಿ ಅವನಿಗೆ ನಮ್ಮ ಭಾರತೀಯರ ಸಂಸ್ಕೃತಿ ಸಂಪ್ರದಾಯ ಅಂತಂದರೆ ಏನು, ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಅಂತ ತಿಳಿಸಿ ಆಮೇಲಕ್ಕೆ ಭಕ್ತಿಯ ಕಡೆ ಎಳಿಬೇಕು ಅಂತ ತಿಳ್ಕೊಂಡು ರಾಯರು ಇವತ್ತಷ್ಟು ಆ ರಾಯರಿಗಂಥ ಕಾರುಣ್ಯ ಎಲ್ಲಿಂದ ಬಂತು ಅಂದರೆ ನರಸಿಂಹರೂಪಿ ಪರಮಾತ್ಮನಿಂದ ಬಂತು. ಅವತ್ತು ನರಸಿಂಹರೂಪಿ ಪರಮಾತ್ಮ ಹಿರಣ್ಯಕಶಿಪುವನ್ನು ಕೊಂದ ಮೇಲೆ ಪ್ರಹ್ಲಾದ ವರ ಕೇಳಯ್ಯ, ನಿಂಗೇನು ವರ ಬೇಕೋ ಕೊಡ್ತೀನಿ, ಈಗ ನಾನು ನಿನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೂತ್ಕೊಂಡು ನಾನು ಅಂದಾಗ ಪ್ರಹ್ಲಾದ ಹೇಳಿದ ಮಾತೇನು? ವರವೇನೂ ಬೇಕಿಲ್ಲ, ನಂಗೆ ವರ ಬೇಡ ಸ್ವಾಮಿ, ದಯಮಾಡಿ ನಂಗೆ ಅಂಥ ಬುದ್ಧಿನೇ ಕೊಡಬೇಡ, ನಿನ್ನಲ್ಲಿ ವರ ಕೇಳಬೇಕು ಅಂತಂಬ ಆಲೋಚನೆ ನಂಗೆ ಕೊಡಬೇಡ. ಯಾಕೆ ಗೊತ್ತಾ? ನಾನು ವರ ಕೇಳಿದರೆ ನಿನಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತಂದಾಗ್ತದೆ. ನೀನು ಸರ್ವಜ್ಞ ಶಿಖಾಮಣಿ, ನಮ್ಮನ್ನು ಸೃಷ್ಟಿ ಮಾಡಿದವನು ನೀನೇ, ಈ ದೇಹಾದಿಗಳನ್ನು ಕೊಟ್ಟವನು ನೀನೆ, ಇಂದ್ರಿಯಗಳನ್ನು ಕೊಟ್ಟವನು ನೀನೆ, ಅಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟವನು ನೀನೆ, ಎಲ್ಲ ಪ್ರೇರಣೆ ಮಾಡಿ ನಮ್ಮಿಂದ ಕೆಲಸ ಮಾಡಿಸುವವನು ನೀನೆ, ನನಗೆ ಯಾವಾಗ ಎಲ್ಲಿ ಏನು ಬೇಕೋ ಅದು ತಿಳಿದವನು ನೀನು ಅಂತ ನಿನ್ನಲ್ಲಿ ನಂಗೆ ಅದು ಕೊಡು ಇದು ಕೊಡು ಅಂತ ಕೇಳಿದರೆ ನಿನಗೆ ಅದೆಲ್ಲ ಗೊತ್ತಿಲ್ಲ, ನನಗೇನು ಕೊಡಬೇಕೆಂಬುದು ಗೊತ್ತಿಲ್ಲ ಅಂತ ಆಗ್ತದೆ. ನೀನು ಅಸರ್ವಜ್ಞ ಅಂತ ನಿನ್ನನ್ನು ದೂಷಣೆ ಮಾಡಿದಂತಾಗ್ತದೆ. ನನಗೆ ಬೇಡ, ವರ ಬೇಡ, ಬುದ್ಧಿಯನ್ನೇ ಕೊಡಬೇಡ. ಆದರೆ ನೀನು ವರ ಕೇಳು ಅಂತೀಯಲ್ಲ, ನಾನೊಂದು ಮಾತು ಕೇಳ, ಏನು ಹೇಳು? ಅದು ಸ್ವಾರ್ಥದಿಂದ ಕೇಳ್ತಾ ಇಲ್ಲ. ಇದು ಬಿದ್ದಾನಲ್ಲ ಕೆಳಗ ನಮ್ಮಪ್ಪ, ನನಗೆ ಜನ್ಮ ಕೊಟ್ಟ ವ್ಯಕ್ತಿ, ಈ ಸಾಧನ ಶರೀರ ಅವನಿಂದ ಬಂದದ್ದು, ಅದರಲ್ಲಿ ಏನು ಸಂದೇಹ ಇಲ್ಲ. ನಾನು ರುಜು ಅಲ್ಲ, ನಾನು ರುಜುಗಣಕ್ಕೆ ಸೇರಿದರೆ ಗರ್ಭವಾಸ ನಮಗಿರೋದಿಲ್ಲ. ನಿನಗೆ ಗರ್ಭವಾಸ ಇಲ್ಲ. ನೀನು ಯಾವ ತಾಯಿ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಎಲ್ಲ ಜೀವಿಗಳಂತೆ 9 ತಿಂಗಳು ಬೆಳೆಯೋವನಲ್ಲ. ನಿನಗೆ ಯಾವ ಶುಕ್ಲ ಶೋಣಿತದ ಸಂಬಂಧನೇ ನಿಂಗೆ ಇರೋದಿಲ್ಲ. ಹೆಣ್ಣಿನ ರಕ್ತದ ಸಂಬಂಧ ಆಗಲಿ, ಗಂಡಿನ ಶುಕ್ಲದ ಸಂಬಂಧ ಆಗಲಿ ನಿಂಗೆ ಇಲ್ಲದೇ ಇರತಕ್ಕಂಥವನು. ರುಜುಗಳು ಅಂಥವರೇ, ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ, ಭಾರತಿ, ಇವರಿಗೆ ಕೂಡ ಶುಕ್ಲ ಶೋಣಿತ ಸಂಬಂಧ ಇರೋದಿಲ್ಲ. ಇವರಿಗೆ ಗರ್ಭವಾಸ ಇರೋದಿಲ್ಲ. ವಾಯುದೇವರು ಗರ್ಭವಾಸ ಇಲ್ಲ ಅವರಿಗೆ. ಆದರೆ ನಾವಿದ್ದೀವಲ್ಲ ಜೀವಿಗಳು, ನಮಗೆ ಗರ್ಭವಾಸ ಉಂಟು. ನಾನು ಗರ್ಭದಲ್ಲೇ ಬಂದೀನಿ, ಕಯಾದು. ಆ ಕಯಾದುವಿನ ಗರ್ಭಕ್ಕೆ ಹೆಂಗೆ ಬಂದೆ? ನಾನು ನಮ್ಮಪ್ಪನ ದ್ವಾರ ಬಂದೀನಿ. ಅದು ನಿನ್ನ ಅನುಗ್ರಹ. ನನಗೆ ಜನ್ಮ ಕೊಟ್ಟ, ಸಾಧನ ಶರೀರ ಕೊಟ್ಟ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಬಹಳ ತಪ್ಪು ಮಾಡಿದ್ದಾನೆ, ನಿನ್ನಲ್ಲಿ ಬದ್ಧ ದ್ವೇಷ ಮಾಡಿದ್ದಾನೆ. ನಾನಿಲ್ಲ ಅಂಬಲ್ಲ, ಆದರೆ ಒಂದೇ ನಿನ್ನಲ್ಲಿ ಪ್ರಾರ್ಥನೆ, ನಿನ್ನ ಸ್ಪರ್ಶ ಆಗ್ಯದ ಅವನಿಗೆ. ಅದು ಕಾರಣ ಸ್ವಲ್ಪ ಅವನಿಗೆ ಅವನ ತಪ್ಪುಗಳನ್ನೆಲ್ಲ ಕ್ಷಮ ಮಾಡು ತಂದೆ ಅಂತ ಕೇಳಿದ ಕೂಡಲೇ ಕರುಣಾಮೂರ್ತಿಯಾದ ಹಿರಣ್ಯಕಶಿಪು ನರಸಿಂಹ ಹೇಳಿದ ಮಾತೇನು?
ಎಂದು ನಿನ್ನನ್ನು ಪಡೆದಾನೋ ಅವತ್ತೇ ನಿಮ್ಮಪ್ಪ ಉದ್ಧಾರ ಆಗಿಬಿಟ್ಟಿದ್ದಾನೋ. ನೀ ಯಾಕೆ ಚಿಂತೆ ಮಾಡ್ತೀವಿ? ನಿಮ್ಮಪ್ಪಗೆ ಏನು ಗತಿ ಕೊಡಬೇಕು ಆ ಗತಿಯನ್ನು ಕೊಟ್ಟುಬಿಟ್ಟಿದ್ದೇನೆ ನಾನು. ಆಲೋಚನೆ ಮಾಡಬೇಡ. ಅವನು ಉದ್ಧಾರ ಆದ, ಅವನೆಲ್ಲ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಿಂತಂತಾನೆ. ಆ ಕಾರುಣ್ಯ ಪ್ರಹ್ಲಾದನಲ್ಲಿ ಅಚ್ಚು ಮೂಡಿತು. ಬಾಬಾ ಎಂಥ ಕರುಣಾಮೂರ್ತಿಯಪ್ಪ ನರಸಿಂಹ. ಎಷ್ಟು ನಮ್ಮಪ್ಪ ಅಪರಾಧ ಮಾಡಿದ, ಕೂತ್ರೆ ನಿಂತರೆ ಹರಿದ್ವೇಷ ಮಾಡಿದ, ನಿನ್ನನ್ನು ದ್ವೇಷ ಮಾಡಿದ. ಆದರೆ ನೀನು ಆ ತಪ್ಪುಗಳನ್ನೆಲ್ಲ ನೀನು ಬದಿಗಿಟ್ಟು ಅವನಲ್ಲಿ ಕರುಣೆ ತೋರಿ ಅವನನ್ನು ಉದ್ಧಾರ ಮಾಡಿದೆಯಲ್ಲ. ಸೊ ಈ ಕರುಣೆ ನಮ್ಮಲ್ಲಿ ಬರಬೇಕು, ನಮ್ಮ ಜೀವನದ. ಅಂದರೆ ನರಸಿಂಹನ ಕರುಣೆಯನ್ನು ಕಂಡ, ಅದನ್ನು ಉಪಾಸನೆ ಮಾಡಿದ, ಅದನ್ನು ಚಿಂತನೆ ಮಾಡಿದ. ಆದ ಕಾರಣ ಪ್ರಹ್ಲಾದನಿಗೂ ಕೂಡ ಕಾರುಣ್ಯ ಬಂತು. ಆ ಕಾರುಣ್ಯ ಬಂದದ್ದಕ್ಕೆ ಆ ಪ್ರಹ್ಲಾದನೇ ಮುಂದೆ ಏನಾದ ಸ್ಪಷ್ಟವಾಗಿ ನಮಗೆ ಗೊತ್ತು. ಬೇರೆ ಎಲ್ಲ ರೂಪಗಳನ್ನು ಹೇಳೋದು ಬೇಡ. ಪ್ರಹ್ಲಾದನೇ ವ್ಯಾಸರಾಜರಾಗಿದ್ದಾಗ ಎಂಥ ಕರುಣೆ ಅವರಿಗೆ. ಬಾಬಾ ನಿಜವಾಗಿ ವ್ಯಾಸರಾಜರಾಗಿದ್ದಾಗ ನಾವು ಅಂದ್ಕೋತೀವಿ ರಾಘವೇಂದ್ರ ಸ್ವಾಮಿಗಳಾಗಿದ್ದಾಗ ಭಾಳ ಕರುಣೆ ತೋರಿಸ್ತಾರೆ. ವ್ಯಾಸರಾಜರು ಏನು ಸಾಮಾನ್ಯ ಅಲ್ಲ. ದೇಶಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕೃಷ್ಣದೇವರಾಯನು, ಯಾಕೆಂದರೆ ಅವನು ಇಡೀ ತುರುಷ್ಕರ ರಾಜ್ಯವನ್ನು ದೂರ ಸರಿಸಿ ಹಿಂದೂ ಧರ್ಮವನ್ನು ಉಳಿಸಿ, ಹಿಂದೂ ಧರ್ಮದ ಉಳಿವಿಗಾಗಿ ಗುಡಿಗಳನ್ನು ಗುಂಡಾರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮ. ಅವನನ್ನು ಉಳಿಸಬೇಕು ಅಂತೇಳಿ ಅವನಿಗೆ ಕುಹಯೋಗ ಬಂದಿದ್ದರೆ ಆ ಕುಹಯೋಗದ ಸಮಯದಲ್ಲಿ ತಾವು ಅದನ್ನು ಭರಿಸಿದರು. ಅಂದರೆ ಎಷ್ಟು ಕರುಣಾಮೂರ್ತಿ. ಅಂದರೆ ಏನನ್ನಾಗಿದ್ದರೆ ಆ ಒಂದು ಸಮಯ ಇತ್ತು. ಆ ಸಮಯದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಖಂಡಿತ ಕೃಷ್ಣದೇವರಾಯ ಸತ್ತೋಗ್ಬಿಡ್ತಾನೆ. ವ್ಯಾಸರಾಜರು ಹೇಳಿದರು, ರಾಜ ಚಿಂತೆ ಮಾಡಬೇಡ, ನಿನಗೆ ನಂಬಿಕೆ ಅದಲ್ಲ ನನ್ನ ಮೇಲೆ, ನಂಗೆ ರಾಜ್ಯ ಕೊಡು, ನನ್ನನ್ನು ಸಿಂಹಾಸನ ಮೇಲೆ ಕೂಡಿಸು. ವ್ಯಾಸರಾಜನ ಕೂಡಿಸಿದ. ಆಗ ವ್ಯಾಸರಾಜರು ದುರ್ದೈವವಶಾತು ಆ ಕುಹಯೋಗದ ಎಫೆಕ್ಟ್ಗೊಳಗಾಗಿದ್ದರೆ ಏನಾಗ್ತಿತ್ತು? ವ್ಯಾಸರಾಜರು ನಮಗೆ ಸಿಗ್ತಿದ್ದಿಲ್ಲಲ್ಲ. ಆದರೆ ಅವ್ರ ಜ್ಞಾನಿಗಳು ತಪಸ್ವಿಗಳು ಅದು ಬೇರೆ. ಆದರೆ ಸಾಮಾನ್ಯವಾಗಿ ಚಿಂತನೆ ಮಾಡ್ಲಿಕ್ಕೆ ಆಲೋಚನೆ ಮಾಡಿದರೆ ಅಂಥ ರಾಜನಿಗೆ ಬಂದ ವಿಪತ್ತನ್ನು ತಾವು ತಗೊಳ್ಳಕ್ಕೆ ರೆಡಿ ಆದರು ಅಂತಂದರೆ ನಾವಿಷ್ಟು ಪೃಥ್ವೀಪತಿ ಎಂಬುದನ್ನು ಎಷ್ಟು ಚಿಂತನೆ ಮಾಡಿದ್ರು ಅವನು. ಅಂದರೆ ನಮಗೆ ಯಾರು ರಾಜರಾಗಿರ್ತಾನೋ ಅವನು ಸಾಕ್ಷಾತ್ ವಿಷ್ಣುವಿನ ಆವೇಶದಿಂದ, ವಿಷ್ಣುವಿನ ಸನ್ನಿಧಾನದಿಂದ ಕೂತ್ಕೊಂಡಿರ್ತಾನೆ. ಆ ರಾಜನಿಗೆ ಮಾಡುವ ಸೇವೆ ಅದು ವಿಷ್ಣುವಿಗೆ ಸೇವೆ ಅಂತಂಬೋ ಚಿಂತನೆ ವ್ಯಾಸರಾಜರಿಗೆ ಬಂತು. ಅವನನ್ನು ಉಳಿಸ್ಬೇಕು, ದೇಶ ಸಂರಕ್ಷಣೆಗಾಗಿ ಅವನನ್ನು ಉಳಿಸ್ಬೇಕು, ಪ್ರಜಾಕ್ಷೇಮಕ್ಕಾಗಿ ಅವನು ಉಳಿಸ್ಬೇಕು ಅಂತೇಳಿ ಆ ವಿಪತ್ತನ್ನು ತಮ್ಮ ಮೇಲೆ ಹಾಕ್ಕೊಂಡ್ರು. ಆದರೆ ಅವರ ತಪಸ್ಸು, ಅವ್ರ ಮೇಲಿರ್ತಕ್ಕಂಥ ಭಗವಂತನ ಅನುಗ್ರಹ ಅದು ಏನು ಮಾಡಲಿಲ್ಲ. ಅದು ಸುಟ್ಟು ಭಸ್ಮ ಆಯಿತು, ಅದು ಬಿಟ್ಬಿಡೋಣ, ಅದು ನಾವು ತೊಗೊಂಬೋದು. ಒಟ್ಟು ಕರುಣಾಮೂರ್ತಿಗಳದ್ದು ಗೊತ್ತಾಗ್ತದೆ. ಸಾಧಾರಣ ಒಬ್ಬ ವ್ಯಕ್ತಿ ಬಂದರೆ ಅವನಿಗೆ ದಿವ್ಯ ಜ್ಞಾನವನ್ನು ಕೊಟ್ಟರು. ಕುರುಬನಾಗಿರತಕ್ಕಂಥ ಕನಕ ಬಂದರೆ ಅವನನ್ನು ದಾಸೋತ್ತಮನನ್ನಾಗಿ ಮಾಡಿ ಪುರಂದರದಾಸರ ಪಕ್ಕದಲ್ಲಿ ನಿಲ್ಲಿಸಿಬಿಟ್ರು. ಇವೆಲ್ಲ ಕರುಣೆ ಅಲ್ವಾ? ಎಷ್ಟು ದೊಡ್ಡ ದೊಡ್ಡ ಕೆರೆಗಳನ್ನು, ಬಾವಿಗಳನ್ನು, ಲಕ್ಷ ಕುಟುಂಬಗಳಿಗೆ ಅನ್ನದಾನ ಮಾಡಿದ್ದಾರಂತೆ, ಅನ್ನದ ವ್ಯವಸ್ಥೆ ಮಾಡಿದ್ದಾರಂತೆ ವ್ಯಾಸರಾಜರು. ಇದೆಲ್ಲ ಮಾಡಬೇಕಾದ್ರೆ ಕರುಣಾವಂತರಾದರೆ ತಾನು ಸಾಧ್ಯ. ನಾವು ಸನ್ಯಾಸಿಗಳಿಗೆ ನಮಗೇನು ಸಂಬಂಧ, ನಿಮ್ಮ ಗತಿ ನಿಮಗೆ, ನನ್ನ ಗತಿ ನನಗೆ ಅನ್ನಲಿಲ್ಲ. ಎಲ್ಲರನ್ನೂ ಕೈ ಹಿಡಿದು ಎಲ್ಲರನ್ನೂ ಉದ್ಧಾರ ಮಾಡಿರ್ತಕ್ಕಂಥ ಪುಣ್ಯಾತ್ಮರು. ಆ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳಾದರು. ಈ ರಾಘವೇಂದ್ರ ಸ್ವಾಮಿಗಳಾಗಿ ಬಂದ ಮೇಲೆ ವಿಚಿತ್ರವಾದ ಕಾರುಣ್ಯ. ಈ ಕಾರುಣ್ಯಕ್ಕೆ ಕಾರಣ ಯಾರು ಅಂತಂದರೆ ನರಸಿಂಹನ ಕಾರುಣ್ಯನೇ ಕಾರಣ. ಅವನ ಬಿಂಬ. ಆ ಬಿಂಬನಲ್ಲಿರುವ ಕಾರುಣ್ಯವೇ ಪ್ರಹ್ಲಾದರಾಜರಲ್ಲಿ ವ್ಯಾಸರಾಜರಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಬಂತು. ಸೊ ಗಂಗೆ ಕೂಡ ಅಂಥ ಕರುಣಾವಂತರು. ಗಂಗೆಗೆ ಅಷ್ಟು ಕಾರುಣ್ಯ ಎಲ್ಲಿಂದ ಬಂತು ಅಂದರೆ ಆ ತ್ರಿವಿಕ್ರ ರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ವಾಮನ ಇದ್ದಾನಲ್ಲ, ವಾಮನಲ್ಲಿರುವ ಕಾರುಣ್ಯವೇ. ವಾಮನ ರೂಪಿಯಾಗಿ ಭಗವಂತ ಬಂದ. ಯಾಕೆ ಬಂದ? ಅವನು ಬರ್ಲಕ್ಕೆ ಕಾರಣ ಅವನ ಕಾರುಣ್ಯನೇ ಕಾರಣ. ತಪಸ್ಸಲ್ಲ. ಅವರು ತಪಸ್ಸು ಭಗವಂತನ ಸಾಕ್ಷಾತ್ಕಾರ ಮಾಡಿಕೋಬೇಕಾದ್ರೆ ಅವರೇ ಬ್ರಹ್ಮದೇವರು ಇನ್ನೂ ತಪಸ್ಸು ಮಾಡ್ತಾನೇ ಇದ್ದಾರೆ. ಆಗಾಗ ಕಾಣಿಸ್ತಾ ಇರ್ತಾನೆ. ಇಲ್ಲ, ಲಕ್ಷ್ಮಿ ನಿರಂತರ ಸೇವೆ ಮಾಡ್ತಾ ಇರ್ತಾಳೆ. ತನ್ನ ಗುಣಗಳನ್ನು ಅವರಿಗೆ ಸಾಕ್ಷಾತ್ಕಾರ ಮಾಡಿಕೊಟ್ಟಿಲ್ಲ, ಪೂರ್ಣ ಮಾಡಿಕೊಟ್ಟಿಲ್ಲ. ಆದರೆ ಭಗವಂತ ಕರುಣಾಮೂರ್ತಿ ಆದ ಕಾರಣ ಎಲ್ಲರನ್ನೂ ಅನುಗ್ರಹ ಮಾಡ್ತಾರೆ. ಬಲಿಚಕ್ರವರ್ತಿಯನ್ನು ತುಳಿಯೋದು ಒಂದೇ ಪ್ರಧಾನ ಅಲ್ಲ, ಇಂದ್ರನನ್ನು ಸಿಂಹಾಸನದಲ್ಲಿ ಕೂಡಿಸ್ಬೋದು. ಇಂದ್ರನಲ್ಲಿ ಕರುಣೆ. ಬಲಿಚಕ್ರವರ್ತಿ ಸಾತ್ವಿಕತಮನಾದ ಜೀವಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಪ್ರಹ್ಲಾದನ ಮೊಮ್ಮಗ. ಅವನನ್ನು ಯಾವ ಸ್ಥಾನದಲ್ಲಿಡಬೇಕು, ಅವನು ಯಾವ ಮಟ್ಟಕ್ಕೆ ಮುಡಿಸ್ಬೇಕು. ಇಂದ್ರ ಪದವಿಯಲ್ಲಿ ಕೂತ್ಕೊಂಡ ಅಂದರೆ ಅಶ್ವಮೇಧ ಯಾಗ ಮಾಡಿಸಿ ಇಂದ್ರ ಪದವಿಯಲ್ಲಿ ಕೂತ್ಕೊಂಡ ತಾನು ಬರದೇ ಇದ್ದರೆ ಏನಾಗ್ತಿತ್ತು ಗೊತ್ತಾ? ಬಲಿಚಕ್ರವರ್ತಿ ಅಹಂಕಾರದಿಂದ ಪೂರ್ಣನಾಗಿ ನಾನು ಅಂಬೋದರಿಂದ ಒಂದು ರೀತಿಯಿಂದ ಪತನ ಆಗಿಬಿಡ್ತಿದ್ದ. ಇಲ್ಲ, ಸುಜೀವಿ ಪತನ ಆಗಬಾರ್ದು, ತನ್ನ ಅನುಗ್ರಹಕ್ಕೆ ಪಾತನ ಆಗಬೇಕು. ತನ್ನ ದಿವ್ಯ ದರ್ಶನ ಅವನಿಗೆ ಕೊಡಬೇಕು ಅಂತ ಉದ್ದೇಶದಿಂದ ಆ ಕಾರುಣ್ಯದಿಂದ ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಬೇಕು.
ಒಂದು ಕಡೆ ತನ್ನ ಅತ್ಯಂತ ಪ್ರೀತಿಪಾತ್ರನಾದ ತನ್ನ ಆಜ್ಞೆಯನ್ನು ನಿರಂತರ ಪರಿಪಾಲನೆ ಮಾಡತಕ್ಕಂಥ ಮನೋನಿಯಾಮಕರಾದ ಇಂದ್ರದೇವರನ್ನು ಕಾಪಾಡಬೇಕು. ಆಮೇಲೆ ಪ್ರಹ್ಲಾದನಿಗೆ ದರ್ಶನ ಕೊಡಬೇಕು. ಇವೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಕಾರುಣ್ಯದ ಕಡಲಾದ ಪರಮಾತ್ಮ ವಾಮನನಾಗಿ ಬಂದ, ಆಮೇಲೆ ತ್ರಿವಿಕ್ರಮನಾಗಿ ಬೆಳೆದ, ಉಪೇಂದ್ರನಾಗಿ ಇಂದ್ರನ ಹತ್ತಿರ ಕೂತ್ಕೊಂಡ. ಇಂಥ ತ್ರಿವಿಕ್ರ ರೂಪಿಯ ಪರಮಾತ್ಮನ ಪಾದಾಂಗುಷ್ಟದಿಂದ ಹೊರಬಂದಿರತಕ್ಕಂಥ ನಮ್ಮಮ್ಮ ಗಂಗೆಯು ಕೂಡ ಅವರಪ್ಪನ ಗುಣ ಸ್ವಲ್ಪ ಬಂತಂತೆ. ಬಂದಿದ್ದಕ್ಕೋಸ್ಕರನೇ ಭಗೀರಥ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ತಾನು ಹೋಗಿ ಉದ್ಧಾರ ಮಾಡಿದ್ಲು. ಸೊ ನಾವು ಭಗವಂತನಿಗೆ ಕರುಣೆಯಿಂದ ಅಂದರೆ ಪ್ರೀತಿಯಿಂದ, ಸ್ವಾಮಿ ನಾನು ತಪ್ಪು ಮಾಡಿದ್ದೀನಿ, ಕ್ಷಮೆ ಮಾಡು, ನಾನು ನಿಜವಾಗಿ ನಿಂಗೆ ಕಟ್ಟಿಗೆಯಲ್ಲಿ ಅಡುಗೆ ಮಾಡಬೇಕು ಅಂತದೆ, ಆದರೆ ನಾನೇನು ಮಾಡಲಿ, ನನ್ನ ಗತಿ ಇಂಥದ್ದಾಗಿದೆ. ಬಾಂಬೆಯಲ್ಲಿದ್ದೀನಿ, ಇಲ್ಲಿ ನಾನು ಮಾಡಲಿಕ್ಕಾಗ್ತಾ ಇಲ್ಲ. ಬೆಂಗಳೂರಲ್ಲಿದ್ದೀನಿ, ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಬೆಂಕಿ ಹೊತ್ತಿಸ್ತಕ್ಕಿಲ್ಲ. ಅದ ಕಾರಣ ನಾನು ಗ್ಯಾಸ್ರಲ್ಲೇ ಮಾಡ್ತೀನಿ ಸ್ವಾಮಿ. ಅಲ್ಲಿ ಆದರೆ ಇಷ್ಟೇ, ಆ ಗ್ಯಾಸ್ರಲ್ಲಿ ಮಾಡುವಾಗ ಅಲ್ಲಿ ಅಗ್ನಂತರ್ಗತ ಪರಶುರಾಮನ ನಿನ್ನನ್ನು ಸ್ಮರಣೆ ಮಾಡ್ತೀನಿ. ನೀನು ಎಲ್ಲ ಕಡೆ ಇದ್ದೀಯಲ್ಲ, ನೀನು ಇಲ್ಲದೇ ಇರತಕ್ಕಂಥ ಸ್ಥಳ ಇಲ್ಲಲ್ಲ. ಅಂಧನ್ ತಮಸ್ಸಿನಲ್ಲೇ ಇದ್ದಿ, ಅಂಧನ್ ತಮಸ್ಸಿನಲ್ಲಿ ಮಾತ್ರ ಇರೋದಲ್ಲ, ಅಂಧನ್ ತಮಸ್ಸಿನಲ್ಲಿ ಕಷ್ಟಗಳನ್ನು ಕೊಡ್ತಕ್ಕಂಥ ಆಯುಧಗಳಲ್ಲಿ ನೀನಿದ್ದು, ಕಷ್ಟವನ್ನು ಅನುಭವಿಸ್ತಕ್ಕಂಥ ಬಾಧ್ಯಾದಿಗತ ತಾನೇ ಬಾಧಕ ಸ್ಥಿತ ತಾನೇ ಬಾಧ್ಯ ಬಾಧಕನು ತಾನೇ ವೇಕೋಲೆ. ಇದು ಭಾಗವತದಲ್ಲಿ ಬರ್ತಕ್ಕಂಥ ಸಪ್ತಮ ಸ್ಕಂದದಲ್ಲಿ ಬರ್ತಕ್ಕಂಥ ವಾಕ್ಯ. ಇದು ಬಾಧ ಕೊಡ್ತಕ್ಕಂಥ ಪದಾರ್ಥಗಳಲ್ಲಿ ಅವನೇ ಇರ್ತಾನೆ, ಬಾಧಿಸಲ್ಪಡ್ತಕ್ಕಂಥ ವಸ್ತುವಿನಲ್ಲಿ ಅವನೇ ಇರ್ತಾನೆ, ಬಾಧ ಕೊಡುವವನಲ್ಲಿ ಅವನೇ ಇರ್ತಾನೆ. ಉದಾಹರಣೆ ಹೇಳಬೇಕಾದ್ರೆ ಒಂದು ಕಟ್ಟಿಗೆ ಮರ ಅದ, ಗಿಡ, ಆ ಗಿಡದಲ್ಲಿ ಅವನೇ ಇದ್ದಾನೆ. ಗಿಡವನ್ನು ಕಡಿತಕ್ಕಂಥ ಕೊಡ್ಲಿಯಲ್ಲಿ ಅವನೇ ಇದ್ದಾನೆ. ಆ ಕೊಡ್ಲಿಯನ್ನು ಹಿಡ್ಕೊಂಡು ಗಿಡ ಕಡಿತಾ ಇದ್ದಾನಲ್ಲ, ಅವನಲ್ಲಿ ಅವನೇ ಇದ್ದಾನೆ. ಬಾಧೆ ಕೊಡುವವನು, ಕಡಿಯುವವನು. ಬಾಧೆ ಕೊಡಲಿಕ್ಕೆ ಉಪಯೋಗ ಆಗುವ ವಸ್ತು ಯಾವುದಂದ್ರೆ ಕೊಡಲಿ, ಬಾಧಿಸಲ್ಪಡುವುದು ಯಾವುದು ಮರ. ಮೂರರಲ್ಲಿ ಕೂಡ ಭಗವಂತನೇ ಇದ್ದಾನೆ. ಆದ ಕಾರಣ ನಾನೇನು ಮಾಡಿ, ಎಲ್ಲ ಕಡೆ ನೀನೇ ಇದ್ದಿ. ನಾನು ನನಗಿರ್ತಕ್ಕಂಥ ಅವಕಾಶ, ನನಗಿರ್ತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಈ ಗ್ಯಾಸ್ ಸ್ಟವ್ನಲ್ಲೇ ನಿನ್ನನ್ನು ಸ್ಮರಣೆ ಮಾಡ್ತೀನಿ ಸ್ವಾಮಿ. ಆನಂದ ಪಟ್ಬಿಡ್ತಾನೆ ಪರಮಾತ್ಮ. ಅಗ್ನಂತರ್ಗತ ಪರಶುರಾಮ ನೀನಿಲ್ಲಿ ಇದ್ದಿ ಅಂತ ಅಂದ್ಕೊಂಡು ಸಾಕಂತ ಅಂದು ಆ ಬೆಂಕಿ ಹಚ್ಚಬೇಕು. ಅದಕ್ಕೆ ಮುಂಚೆ ಸ್ನಾನ ಮಾಡು. ಸ್ನಾನ ಮಾಡುವಾಗ ಬಕೆಟ್ನಲ್ಲಿ ಗಂಗಾದಿ ನದಿಗಳನ್ನು ಸ್ಮರಣೆ ಮಾಡು, ಭಗವಂತನನ್ನು ಸ್ಮರಣೆ ಮಾಡು. ಇದು ನನ್ನ ದೇಹ ಅಲ್ಲ, ಇದು ಭಗವಂತನ ಮಂದಿರ. ಇದು ಅಂದುಕೊಳ್ಳೋಕೆ ಏನು ಬೇಕಾಗ್ತದೆ, ಇದು ಮಡಿಬೇಕಾ? ಇದಕ್ಕೇನು ಮನಸ್ಸು ಬೇಕು, ನೆನಪು ಬೇಕು ಅಷ್ಟೇ. ಇವೆರಡು ಇದ್ದರೆ ಸಾಕು. ಮನಸ್ಸು, ಬುದ್ಧಿ, ಇವೆರಡು ಜೋಡ ಆಯಿತು ಅಂತಂದರೆ ಭಗವಂತ ಇದು ನನ್ನ ದೇಹ ಅಲ್ಲ ಸ್ವಾಮಿ, ಇದು ನಿನ್ನ ಮಂದಿರ, ಇದಕ್ಕೆ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಓದಲೇದು ಅಂದ್ಕೋ. ಆ ಬಕೆಟ್ನಲ್ಲಿರುವ ನೀರಿನಲ್ಲಿ ಗಂಗಾದಿ ನದಿಗಳನ್ನು ಸ್ಮರಣೆ ಮಾಡು. ಮೈಮೇಲೆ ನೀರು ಹಾಕ್ಯೋ, ಅದು ಗಂಗಾದಿ ನದಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಕೊಡಬೇಕೋ ಅಷ್ಟು ಪುಣ್ಯ. ನಿಂಗೆ ಮಂತ್ರಗಳು ಬಂತು, ನಿಂಗೆ ಗಂಗಾದಿ ದೇವತೆಗಳ ಪ್ರಾರ್ಥನೆ ಬಂತು, ಸ್ತೋತ್ರ ಬಂತು. ವಿಜಯರಾಧಾದಿ ಪ್ರಭುಗಳು ಎಷ್ಟು ಸ್ತೋತ್ರಗಳು ಮಾಡಿದ್ದಾರೆ, ಸುಳಾದಿಗಳು ಮಾಡಿದ್ದಾರೆ, ಎಷ್ಟು ಹಾಡುಗಳನ್ನು ಮಾಡಿದ್ದಾರೆ. ಗಂಗಾ ಹಾಡು ಮಾಡಿದ್ದಾರೆ, ಗೋದಾವರಿ ಮೇಲೆ ಮಾಡಿದ್ದಾರೆ, ಇದು ತುಂಗಭದ್ರಾದ ಮೇಲೆ ಮಾಡಿದ್ದಾರೆ. ಆ ಹಾಡುಗಳನ್ನು ಹೇಳ್ಕೊಂಬಿಟ್ರೆ ಸಾಕು. ನಾನು ಸಣ್ಣ ಹುಡುಗಿದ್ದಾಗ ನಾನು ಕೇಳೀನಿ, ನನ್ನ ಹೆಂಡತಿ ಕೂಡ ಕೇಳಿದ್ದಾಳೆ. ಪ್ರತಿನಿತ್ಯದಲ್ಲಿ ನಮ್ಮಮ್ಮ ಸ್ನಾನ ಆದ ಕೂಡಲೇ ಮಧ್ವ ಸರೋವರವನ್ನು ಸ್ಮರಣೆ, ಮಧ್ವ ಸರೋವರದಿ ಸ್ನಾನ ಮಾಡಿರು ಅಂತ ಹೇಳ್ತಾಳೆ. ಸ್ನಾನವನ್ನು ಮಾಡಿರು ಬುದ್ಧಿವಂತರಾದವರು ಇದನ್ನು ಕೇಳಿರಿ ಅಂತ. ಅಂದರೆ ಮಧ್ವ ಸರೋವರದ ಸ್ಮರಣೆ ಮಾಡ್ತಾ ಇದ್ಲಿಕ್ಕೆ ಪ್ರತಿನಿತ್ಯದಲ್ಲಿ, ಅಂದರೆ ನಿತ್ಯದಲ್ಲಿ ಮಧ್ವ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಂದಂತೆ ಅನುಸಂಧಾನ ಮಾಡ್ತಾಯಿದ್ರು. ಮಧ್ವ ಸರೋವರದ ಸ್ನಾನ ಅದರ ಚಿಂತನೆ ಬಂತು ಅಂದರೆ ಉಡುಪಿಯ ಚಿಂತನೆ ಬಂತು. ಉಡುಪಿಯ ಚಿಂತನೆ ಬಂದರೆ ಮಧ್ವಾಚಾರ ಚಿಂತನೆ ಬರ್ತದೆ. ಮಧ್ವಾಚಾರ ಚಿಂತನೆ ಬಂದರೆ ಉಡುಪಿ ಕೃಷ್ಣನ ಚಿಂತನೆ ಬರ್ತದೆ. ಆ ಮಠದ ಪ್ರಾಂಗಣದ ಚಿಂತನೆ ಬರ್ತದೆ. ಎಲ್ಲ ಪವಿತ್ರ, ಎಲ್ಲ ಪವಿತ್ರ. ಮಧ್ವ ಸರೋವರದ ಧ್ಯಾನ ಬಂದಾಗ ಅಲ್ಲಿ ಸ್ನಾನ ಮಾಡ್ತಕ್ಕಂಥ ಅನೇಕ ಪುಣ್ಯಾತ್ಮರ ಸ್ಮರಣೆ ಬರ್ತದೆ. ನಾವು ಅದರಲ್ಲಿ ಸ್ನಾನ ಮಾಡಿದಂತಾಗ್ತದೆ. ಮಧ್ವ ಸರೋವರ ಅಂದರೆ ಸಕಲ ಗಂಗಾದಿ ನದಿ ತೀರ್ಥಗಳಿಗೆ ನಿಲಯವಾಗಿರ್ತಕ್ಕಂಥ, ಹಾಗೆ ಸ್ವಾಮಿ ಪುಷ್ಕರಣಿ ಸಕಲ ನದಿಗಳಿಗೆ ನಿಲಯನೋ ಅದೇ ಪ್ರಕಾರ ಆಚಾರ್ಯ ಮಧ್ವರಿಂದ ನಿರ್ಮಾಣವಾಗಿರತಕ್ಕಂಥ ಮಧ್ವ ಸರೋವರ ಕೂಡ ಅಷ್ಟೇ ಪರಮ ಪವಿತ್ರವಾಗಿರತಕ್ಕಂಥದ್ದು. ಕೃಷ್ಣ ವಿಹಾರ ಮಾಡತಕ್ಕಂಥದ್ದು, ನಿತ್ಯದಲ್ಲಿ ಕೃಷ್ಣನಿಗೆ ಅಭಿಷೇಕ ಮಾಡ್ತಕ್ಕಂಥಕ್ಕೆ ಉಪಯೋಗ ಮಾಡ್ತಕ್ಕಂಥ ನೀರು ಸಾಕಲ್ವ, ಅದಕ್ಕಿಂತ ಇನ್ನೇನು ಬೇಕು. ಸೊ ಅದನ್ನು ಸ್ಮರಣ. ಹಾಗೆ ನಮಗೆ ಯಾರಾದ್ರು ಗಂಗಾ ಹಾಡು ಬಂತು, ಯಾವುದು ಬರಲಿ, ಸ್ತೋತ್ರ ಬಂತು, ಮಂತ್ರ ಬಂತು, ಆ ಮಂತ್ರ ಹೇಳಿಕೊಳ್ಳ್ರಿ, ಅದೇನು ತಪ್ಪಿಲ್ಲ. ಏನು ಹೆಣ್ಮಕ್ಳು ಗಂಗಾ ಗಂಗೇತಿಯು ಬ್ರೂಯಾತ್ ಯೋಜನಾನಾಂ ಶತೈರಭಿ ಇದು ಹೇಳಬಾರ್ದು ಅಂತ ಏನು ನಿಯಮ ಇಲ್ಲ.
ಎಲ್ಲ ಹೇಳಬಹುದು. ವಿಷ್ಣು ಸಹಸ್ರನಾಮ ಹೇಳಬಹುದು, ಭಗವದ್ಗೀತೆಯನ್ನು ಪಠನ ಮಾಡಬಹುದು, ಭಾಗವತವನ್ನು ಓದ್ಬೋದು ಕೂತ್ಕೊಂಡು, ಭಾರತವನ್ನು ಓದ್ಬೋದು. ಸೊ ಅದನ್ನು ಸ್ಮರಣೆ ಮಾಡಿರಿ, ಪವಿತ್ರ ಆಗಿಬಿಡ್ತೀರ. ಆಮೇಲೆ ಹಿಂದಿನ ದಿವಸ ಒಣಗಾಕಿಕೊಂಡಿರ್ತಕ್ಕಂಥ ಸೀರೆಯನ್ನು ತೊಗೊಳ್ರಿ, ಅದನ್ನು ಉಟ್ಕೊಳ್ರಿ. ಉಟ್ಕೊಳ್ಳುವಾಗ ನಿನ್ನೆ ಹೇಳಿದ್ದೀನಿ, ಜ್ಞಾಪಕ ಇರ್ಬೋದು ನಿಮಗೆ, ಪವಿತ್ರವಾಗಿರತಕ್ಕಂಥ ಆ ಉಪೇಂದ್ರನನ್ನು ಸ್ಮರಣೆ ಮಾಡಿರಿ. ಬರೀ ಉಪೇಂದ್ರನನ್ನು ಸ್ಮರಣೆ ಮಾಡಬೇಡ್ರಿ. ಈ ನನ್ನ ಸೀರೆ ಹತ್ತಿಯಿಂದ ತಯಾರಾಗಿದ್ದು, ಹತ್ತಿಯಲ್ಲಿ ವಾಸುದೇವ ಇದ್ದಾನೆ, ಅರಳೆಯಲ್ಲಿ ಸಂಕರ್ಷಣ ಇದ್ದಾನೆ, ಆಮೇಲಕ್ಕೆ ಆ ದಾರಗಳಲ್ಲಿ ಪ್ರದ್ಯುಮ್ನ ಇದ್ದಾನೆ, ಅದರ ನಂತರದಲ್ಲಿ ವಸ್ತ್ರದಲ್ಲಿ ಅನಿರುದ್ಧ ಇದ್ದಾನೆ, ನನಗೆ ಶೋಭೆ ತಂದು ಕೊಡುವ ರೀತಿಯಲ್ಲಿ ನಾರಾಯಣ ಇದ್ದಾನೆ ಅಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣನನ್ನು ಸ್ಮರಣೆ ಮಾಡಿ, ವಸ್ತ್ರದಲ್ಲಿ ಉಪೇಂದ್ರನನ್ನು ಸ್ಮರಣೆ ಮಾಡಿ ಉಪೇಂದ್ರಾಯ ನಮಃ ಉಪೇಂದ್ರಾಯ ನಮಃ ಅಂತಂದು ವಸ್ತ್ರ ಉಟ್ಕೊಂಡ್ಬಿಟ್ರೆ, ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಭಗವಂತನ ದೃಷ್ಟಿಯಲ್ಲಿ ಮಡಿ 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 ಮಡಿಯ ವಸ್ತ್ರ ಉಟ್ಕೊಂಡಷ್ಟು ಫಲ ಕೊಡ್ತಾನೆ ಭಗವಂತ. ಇದು ಇಲ್ಲದಲೇ ನೀನು ಎಂಥ ರೇಷ್ಮೆ ಸೀರೆ ಉಟ್ಟುಕೊಂಡ್ರೂ ಕೂಡ ಅದು ಪ್ರಯೋಜನ ಇಲ್ಲ. ಈ ಭಗವತ್ ಸ್ಮರಣೆ ಇಲ್ಲದಲೇ ಎಷ್ಟು ಶುದ್ಧವಾಗಿ ಇಸ್ತ್ರಿ ಮಾಡಿರ್ತಕ್ಕಂಥ ರೇಷ್ಮೆ ಸೀರೆ ಉಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಇದು ಅಂದ್ಕೊಳ್ರಿ. ಸ್ವಲ್ಪ ಅನುಕೂಲ ಆಯಿತು ಅಂತಂದರೆ ಆ ಆರ್ಗದ ಸೀರೆಯಲ್ಲೇ ಸ್ವಲ್ಪ ಕಚ್ಚಿ ಹಾಕ್ಕೊಂಡು ಮೇಲೆ ಸೀಸ್ಕೊಂಡು ಅಡುಗೆ ಮಾಡಿ. ಅಡುಗೆ ಮಾಡುವಾಗ ದಾಸರು ಹೇಳ್ತಾರೆ, ಎಷ್ಟು ಸುಂದರ. ಆ ಗ್ಯಾಸಿನಲ್ಲಿ ಅಗ್ನಂತರ್ಗತ ಪರಶುರಾಮ ಇದ್ದಾನೆ. ನಿನಗೇನಾದರೂ ಅದೃಷ್ಟವಶಾತು ಎಲ್ಲೋ ಒಂದು ಕಡೆ ಹೋದಾಗ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ ಕುರುಳು ಕಟ್ಟಿಗೆ ಇದರಲ್ಲಿ ಮಾಡುವ ಅಥವಾ ಇಡ್ಲಿಯಲ್ಲಿ ಮಾಡುವ ಭಾಗ್ಯ ಸಿಕ್ತು ಅಂತಂದರೆ, ಕುರುಳು ಕಟ್ಟಿಗೆ ಇದ್ರುಗಳಲ್ಲಿ ಮಾಡ್ತಾ ಇರುವಾಗ ವಸಂತನ ಅಂದರೆ ಮನ್ಮಥಾಂತರ್ಗತನಾದ ಭಾರ್ಗವನನ್ನು ಸ್ಮರಣೆ ಮಾಡಿ, ಪರಶುರಾಮನನ್ನು ಸ್ಮರಣೆ ಮಾಡಿಬಿಡು. ಅಂದರೆ ನೀನು ಅಡಿಗೆ ಮಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಕಟ್ಟಿಗೆ, ಕುರುಳು ಅಥವಾ ಇಜ್ಜಲು ಇವುಗಳಲ್ಲಿ ಕಾಮಾಂತರ್ಗತನಾಗಿರತಕ್ಕಂಥ ವಸಂತ ಅಂದ್ರೆ ಒಂದೇ, ಕಾಮ ಅಂದ್ರೆ ಒಂದೇ, ಕಾಮಾಂತರ್ಗತನಾಗಿರತಕ್ಕಂಥ ಭಾರ್ಗವನನ್ನು ಸ್ಮರಣೆ ಮಾಡು. ಅಡುಗೆ ಮಾಡ್ತಕ್ಕಂಥ ಪಾತ್ರೆಗಳಿರ್ತಾವಲ್ಲ, ಸೌಟು ಬೋಗೋಣಿ ಏನೇನೋ ಇರ್ತಾವೆ, ಅವು ಸ್ಟೀಲ್ವಾಗ್ಬೋದು, ಯಾವುದನ್ನಾಗಲಿ, ಯಾವುದಾದ್ರೂ ಭಗವಂತ ಇದ್ದಾನೆ, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಅಲ್ಲಿ ಏನು ಮಾಡಬೇಕು ಗೊತ್ತಾ, ವಾರುಣಿ ಅಂದರೆ ಯಾರು, ಶೇಷಪತ್ನಿ ವಾರುಣಿ, ಶೇಷದೇವರ ಹೆಂಡತಿಯಾಗಿರೋ ವಾರುಣಿಯನ್ನು ಅಲ್ಲಿ ಅನಂತನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಿ. ಯಾಕೆ ಪಾತ್ರೆಗಳು ಭಾಳ ಅಲ್ವಾ, ಎಲ್ಲದರಲ್ಲಿ ಅನಂತನನ್ನು ಸ್ಮರಣೆ ಮಾಡು. ಆಮೇಲೆ ನೀನು ತಟ್ಟಿಯಲ್ಲಿ ಬಡಿಸ್ತೀಯಲ್ಲ ಭಗವಂತನಿಗೆ, ಒಂದು ತಟ್ಟಿಯಲ್ಲಿ ಮಾಡಿದ ಅಡಿಗೆಯಲ್ಲಿ ಬಡಿಸ್ತೀಯಲ್ಲ, ಅದರಲ್ಲಿ ಏನು ದುರ್ಗಾಂತರ್ಗತ, ದುರ್ಗಾದೇವಿ ಇದ್ದಾಳೆ, ಅಲ್ಲಿ ಸತ್ಯ ಅಂತಕ್ಕಂಥ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡು. ನಿನ್ನ ಮಕ್ಕಳಿಗೆ ಕ್ಯಾರಿಯರ್ ಕೊಡ್ತೀಯಲ್ಲ, ಆ ಕ್ಯಾರಿಯರ್ನಲ್ಲಿ ಕುಡಿಯೋದು ಚಿಂತನೆ ಮಾಡು, ಸತ್ಯ ಇದ್ದಾನೆ, ದುರ್ಗಾ ಇದ್ದಾಳೆ, ದುರ್ಗಾಂತರ್ಗತ ಸತ್ಯ ನಾಮಕ ಪರಮಾತ್ಮ ಇದ್ದಾನೆ. ಅವನಿಂದ ನಿಯಮ್ಯವಾಗಿರ್ತಕ್ಕಂಥ, ಅವನಿಂದ ವ್ಯಾಪ್ತವಾದ ಈ ಕ್ಯಾರಿಯರ್ನಲ್ಲಿ ನನ್ನ ಮಕ್ಕಳಿಗೆ ಅನ್ನ ಹಾಕಿಕೊಡ್ತೀನಿ ಅಂತಾನು. ಸೊ ಇಷ್ಟೆಲ್ಲ ಸ್ಮರಣೆ ಮಾಡಿ ಏನು ಮಾಡಿ ಗೊತ್ತಾ, ನಾನು ಅಡಿಗೆ ಮಾಡಿ ನಿಂತು ತಿಳ್ಕೊಬೇಡ ಅಷ್ಟೇ. ನೀನು ಅಡಿಗೆ ಮಾಡಿ ಅಲ್ಲ, ನಿಮಗೆ ನಿಷಿದ್ಧ ಪದಾರ್ಥಗಳೊಂದು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳಿಗೆ ನಿಷಿದ್ಧ ಪದಾರ್ಥಗಳನ್ನ ಈಗಲಿಂದ ತಿಳಿಸ್ಲಿಕ್ಕೆ ಪ್ರಯತ್ನ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇತ್ಯಾದಿಗಳಿರ್ತಾವಲ್ಲ, ಇನ್ನು ಕೆಲವೆಲ್ಲ ನಾವು ಚಿಂತನೆ ಮಾಡೋದು ಬೇಡ. ಸಾಮಾನ್ಯವಾಗಿ ನಮಗೆ ಹಾನಿ ಮಾಡ್ತಕ್ಕಂಥ, ನಮ್ಮ ಇಂದ್ರಿಯಗಳ ನಿಗ್ರಹವನ್ನು ಕೆಡಿಸ್ತಕ್ಕಂಥ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇವೇನವಲ್ಲ, ಇವು ಭಾಳ ಕೆಟ್ಟವು. ಇವುಗಳನ್ನು ತಿನ್ನಲಿಕ್ಕೆ ಪ್ರಯತ್ನ, ಇದನ್ನು ಅಡುಗೆಯಲ್ಲಿ ಯೂಸ್ ಮಾಡಬೇಡಿ. ಮಾಡಿದ ಅಡುಗೆಯನ್ನೆಲ್ಲ ಕೂಡ ನಾನು ಮಾಡಿ ನೀನು ತಂದ್ಕೋಬೇಡ. ನನ್ನಲ್ಲಿ ರಮಾದೇವಿ ಇದ್ದು ಅಡುಗೆ ಮಾಡಿದ್ದಾಳೆ. ಪಾಕಕರ್ತೃಗಳೊಳಗೆ ಚತುರ್ದಶ ಲೋಕ ಮಾತೆ ಮಹಾಲಕ್ಷ್ಮಿ ಗತ ಶೋಕ ವಿಶ್ವಂಭರಣ ತಿಳಿಯುವುದಂತಾರೆ ಜಗನ್ನಾಥದಾಸರು. ಹರಿಕಥಾಮೃತಸಾರ ಅಂತ ಒಂದು ರತ್ನ ಕೊಟ್ಟುಬಿಟ್ಟಿದ್ದಾರೆ. ವಿಜಯದಾಸರು ಒಂದು ಸುಳಾದಿ ಕೊಟ್ಟಿದ್ದಾರೆ. ಗುರು ಜಗನ್ನಾಥದಾಸರು ನೈವೇದ್ಯ ಸುಳಾದಿ ಅಂತ ಕೊಟ್ಟಿದ್ದಾರೆ. ಅವೆರಡು ಇಟ್ಕೊಂಡ್ಬಿಟ್ರೆ ಸಾಕು. ಊಟ ಭಗವಂತನ ನೈವೇದ್ಯ ಮಾಡುವಾಗ ಏನು ಸ್ಮರಣೆ ಮಾಡಬೇಕು, ನಾವು ಊಟ ಮಾಡುವಾಗ ಏನೇನು ಸ್ಮರಣೆ ಮಾಡಬೇಕು ಎಂಬುದನ್ನು ತಿಳಿ ಹೇಳಿದ್ದಾರೆ. ಸೊ ಭಗವಂತ, ನಾನು ಸ್ವಲ್ಪಳಯ್ಯ, ನನಗಷ್ಟು ಶಕ್ತಿ ಇಲ್ಲ, ಏನೋ ನಂಗೆ ತಿಳಿದ ಮಟ್ಟಿಗೆ ಮಡಿಯಿಂದ ಸ್ನಾನ ಮಾಡಿದ್ದೀನಿ, ನಂಗೆ ತಿಳಿದಂತೆ ಗುರುಮಂತ್ರ ಮಾಡಿಕೊಂಡಿದ್ದೇನೆ, ಅಡಿಗೆ ಮಾಡಿದ್ದೇನೆ. ನಿನ್ನ ರೂಪಗಳನ್ನು ಸ್ಮರಣ ಮಾಡ್ತಾ ಪಾತ್ರೆಗಳಲ್ಲಿ, ಎಲೆಯಲ್ಲಿ, ತಟ್ಟೆಯಲ್ಲಿ ಮತ್ತು ಒಲೆಯಲ್ಲಿ, ಇಜ್ಜಲು ಮೊದಲಾದವುಗಳಲ್ಲಿ, ಗ್ಯಾಸಿನಲ್ಲಿ ನಿನ್ನ ರೂಪಗಳನ್ನು ಸ್ಮರಣೆ ಮಾಡಿದ್ದೇನೆ, ಅಡುಗೆ ಮಾಡಿದ್ದೇನೆ ಅಂತ ತಿಳ್ಕೊಂಡು ಏನು ಮಾಡಿ ಗೊತ್ತಾ, ನನ್ನ ಗಂಡ ಪೂಜೆ ಮಾಡಿದ್ನಾ, ಪೆಟ್ಟಿಗೆ ಕಟ್ಟಿಟ್ಟು ಹೋಗಿದ್ನಾ, ಅದೃಷ್ಟ. ಪೂಜೆ ಮಾಡಿಲ್ಲ, ಏನು ಮಾಡಿ ಗೊತ್ತಾ, ಅಲ್ಲಿ ಮುಂದೆ ಹೋಗು, ಅಲ್ಲೊಂದು ಮಂಡಲ ಮಾಡು ಚೌಕವಾದ,
ಅದರ ಮೇಲೆ ಶ್ರೀ ಭೂವರಾಹಾಯ ನಮಃ ಅಂತ ಬರಿ. ಚೌಕ ಶುದ್ಧ ಸುಮಂಡಲದಿ ಭೂಸೂಕರಹ್ವಯ. ಇಷ್ಟೇ, ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಜಗನ್ನಾಥದಾಸರು. ಮಂಡಲ ಮಾಡಿ ಆ ಮಂಡಲದ ಮೇಲೆ ಶ್ರೀ ಭೂವರಾಹಾಯ ನಮಃ ಅಂತ ಬರೆದುಬಿಟ್ಟು ನೀ ಮಾಡಿದ ಅಡಿಗೆ ಎಲ್ಲ ಅಲ್ಲ ತಟ್ಟೆಯಲ್ಲಿ ಬಡಿಸಿದ್ದು ಅವೆಲ್ಲ ತಂದು ಸ್ವಾಮಿ ಮುಂದೆ ಇಡು. ತಂದೆ, ಒಂದು ಅರಿಯದ ಮಂದ ಮತಿನ, ನನಗೇನೂ ಗೊತ್ತಿಲ್ಲ, ನನಗೆ ದ್ವಾದಶ ಸ್ತೋತ್ರ ಬರೋದಿಲ್ಲ, ಒಂದೇ ವಂದ್ಯಂ ಸದಾನಂದಂ ಹೇಳಕ್ಕೆ ಬರೋದಿಲ್ಲ. ಆದರೆ ಒಂದು ಬರ್ತಾರೆ, ನಮ್ಮ ಹರಿಕಥಾಮೃತಕಾರ ಜಗನ್ನಾಥದಾಸರು ನೈವೇದ್ಯ ಪ್ರಕರಣ ಸುಳಾದಿ ಅಂತ ಸಂಧಿ ಮಾಡಿದ್ದಾರೆ, ಅದನ್ನು ನಿನ್ನ ಮುಂದೆ ಓದಿಬಿಡ್ತೀನಿ ಅಂಥೇಳಿ. ಲೆಕ್ಕಿಸದಲ ಕುಮಿಯನು ಮಮ್ಮನ ಪೊಕ್ಕಳಿಂದಲಿ ಪಡೆದ ಹೊಸ ಪೊಂಬಕ್ಕಿದೇರನು ಪಡೆದ ಅವಯವಗಳಿಂದ ದಿವಿಜರನ ರಕ್ಕಸಂತಕರನೊಳ ರಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ. ಈ ಪದ್ಯಗಳಿಂದ ಕೂಡಿತಕ್ಕಂಥ ಅನ್ನಮಾನಿ ಶಶಾಂಕನಳು ಅದು ಮುಂದೆ ಇವೆಲ್ಲ ಹೇಳಿಕೊಂಡ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತಂದರೆ ಭಗವಂತ ಎಷ್ಟು ಪ್ರೀತನಾಗ್ತಾನೆ ಗೊತ್ತನ. ಅದು ಹೇಗೆ ಪ್ರೀತ ಆಗ್ತಾರೆ, ಅದನ್ನೇನು ಸ್ಮರಣೆ ಮಾಡಬೇಕು, ಮತ್ತು ನಾಳೆ ನೋಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ.